ನನ್ನ ಬಗ್ಗೆ ವೈಯಕ್ತಿಕವಾದಂತ ಮಾತುಗಳನ್ನ ಹೇಳಿದ್ದಾರೆ. ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಮಾತಾಡೋದು ನನ್ನ ಸಂಸ್ಕೃತಿ ಸಂಸ್ಕಾರ ಅಲ್ಲ. ನಾನು ಸಾರ್ವಜನಿಕ ಹಿತವಾಗಿ ಕೆಲವು ಪ್ರಶ್ನೆಗಳನ್ನ ಅವರಿಗೆ ಕೇಳಿದ್ದೇನೆ. ಅವರು ನನಗೆ ಹೆಬ್ಬೆಟ್ಟು ಅಂತ ಹೇಳಿದ್ದಾರೆ, ಫಾರಿನ್ ಅಂತ ಹೇಳಿದ್ದಾರೆ, ಮತ್ತೊಂದು ಮಗದೊಂದು ಹೇಳಿದ್ದಾರೆ. ಅವುಗಳಿಗೆ ನಾನು ಸತ್ಯ ಹರಿಶ್ಚಂದ್ರ ಇವ್ರು ನೋಡಿದ್ದೀನಿ, ಮಾಡಿದ್ದೀನಿ, ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡಿದ್ದಾರೆ. ನಾನು ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಯಾರನ್ನೂ ಕೂಡ ಹೆಸರುಗಳು ಕರೆಯೋದು, ನೇಮ್ ಕಾಲಿಂಗ್ ನನ್ನ ಸಂಸ್ಕೃತಿ ಅಲ್ಲ. ಏನು ಸಾರ್ವಜನಿಕ ಹಿತ ಅಡಗಿದೆ ಅದನ್ನ ಮಾತಾಡ್ತೇನೆ ಬಿಟ್ರೆ ವೈಯಕ್ತಿಕ ಹಂತಕ್ಕೆ ಇಳಿದು ಮಾತಾಡೋದು ನನ್ನ ಸ್ವಭಾವ ಅಲ್ಲ. ಅವರು ನನಗೆ ಇವರೇನು ಸತ್ಯ ಹರಿಶ್ಚಂದ್ರನ ಅಂತ ಕೇಳಿದ್ದಾರೆ. ನಾನಂತೂ ಯಾವತ್ತೂ ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡಿದ್ದೆ. ಸತ್ಯ ಹರಿಶ್ಚಂದ್ರ ತರ ಮಾತಾಡೋರು ಅವ್ರು ಮಾತಾಡ್ತಾ ಇದ್ರು ಬಿಟ್ರೆ ನಾವ್ಯಾವತ್ತೂ ಕೂಡ ಸತ್ಯ ಹರಿಶ್ಚಂದ್ರ ತರ ನಾವು ಮಾತಾಡಕ್ ಹೋಗಿಲ್ಲ. ನಾನು ಅವರಿಗೆ ಮತ್ತೆ ವಿಷಯಾಂತರ ಮಾಡೋದು ಬೇಡ. ನನ್ನ ಪ್ರಶ್ನೆಗಳು ಇಷ್ಟೇ. ಯಾರೋ ಅಸ್ತಿತ್ವದಲ್ಲೇ ಇಲ್ಲದೆ ಇರತಕ್ಕಂತಹ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯನವರು, ಆ ರಾಜಶೇಖರಯ್ಯ ಯಾರು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಬೇನಾಮಿ ಡಿನೋಟಿಫಿಕೇಶನ್ಗೆ ಅರ್ಜಿ ತಗೊಂಡಿದ್ದು ನಿಜಾನಾ? ಈ ರಾಜಶೇಖರಯ್ಯ ಅನ್ನೋರ್ಗೂ ಸದರಿ ಜಮೀನಿಗೂ ಸಂಬಂಧನೇ ಇಲ್ಲದೆ ಇದ್ರೂ ಕೂಡ ರಾಜಶೇಖರಯ್ಯ ಅನ್ನೋರಿಂದ ಅರ್ಜಿಯನ್ನ ತೆಗೆದುಕೊಂಡು ಅದರ ಮೇಲೆ ಫೈಲ್ ಪುಟಪ್ ಮಾಡಿ ಅಂತ ಬರೆದಿದ್ದು ನಿಜಾನಾ? ಯಾರ್ದೋ ಜಮೀನಿಗೆ ಡಿನೋಟಿಫಿಕೇಶನ್ ಮಾಡಿ ಅಂತ ಕೇಳೋದಿಕ್ಕೆ ರಾಜಶೇಖರಯ್ಯ ಯಾರು? ಡಿನೋಟಿಫಿಕೇಶನ್ಗೆ ಫೈಲ್ ಅನ್ನ ಪುಟಪ್ ಮಾಡಿ ಅಂತ ಬರೆದ ಕೂಡಲೇನೆ ನಿಮ್ಮ ಸ್ವಂತ ಅತ್ತೆಯವರ ಜೊತೆಗೆ ಈ ಜಮೀನು ಜಿಪಿಎ ಆಗಿದ್ದು ನಿಜಾನಾ ಅಥವಾ ಸುಳ್ಳ? ನಾನು ಈ ಪ್ರಶ್ನೆ ಕೇಳಲಿಕ್ಕೆ ಸ್ವಲ್ಪ ನೋವಾಗುತ್ತೆ, ಆದ್ರೂ ಕೂಡ ಕೇಳ್ತೇನೆ. ಶ್ರೀಮತಿ ಅನಿತಾ ಅವರು ತಮ್ಮ ಧರ್ಮ ಪತ್ನಿಯವರು ಹೌದಾ ಅಲ್ವಾ? ಶ್ರೀಮತಿ ವಿಮಲಾ ಅವರು ನಿಮ್ಮ ಧರ್ಮ ಪತ್ನಿಯವರ ತಾಯಿ ಹೌದಾ ಇಲ್ವಾ? ಸ್ಪಷ್ಟೀಕರಣಕ್ಕೋಸ್ಕರ ಕೇಳ್ತಾ ಇದ್ದೇನೆ, ವಿಷಯ ಸ್ಪಷ್ಟ ಇರಬೇಕು. ಇದನ್ನ ನೀವು ಒಂದು ಕಡೆ ಈ ಜಮೀನನ್ನ ಜಿಪಿಎ ಮಾಡಿಸ್ಕೊಂಡು ನಿಮ್ಮ ಕುಟುಂಬದ ಸದಸ್ಯರಿಗೆ ಜಿಪಿಎ ಮಾಡಿಸ್ಕೊಂಡು ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ಡಿನೋಟಿಫಿಕೇಶನ್ಗೆ ಫೈಲ್ ಪುಟಪ್ ಮಾಡಿದ್ದು, ಇದು ನ್ಯಾಯನಾ? ಅಲ್ಲಿಗೆ ನೀವು ಫೈಲ್ ಪುಟಪ್ ಮಾಡಿ ಅಂತ ಹೇಳಿದ್ದು ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿಸಿ ನಿಮ್ಮ ಕುಟುಂಬದ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಲಾಭಕ್ಕಾಗಿನೇ ನೀವು ಫೈಲ್ ಪುಟಪ್ ಮಾಡಿದ್ರಿ ಅಂತ ಹೌದಾ ಇಲ್ವಾ? ಇದಾದ್ಮೇಲೆ ಡಿನೋಟಿಫಿಕೇಶನ್ ಆದ ಕೂಡಲೇ ಈ ಜಮೀನು ನಿಮ್ಮ ಧರ್ಮ ಪತ್ನಿಯವರ ಸಹೋದರನ ಹೆಸರಿಗೆ ರಿಜಿಸ್ಟರ್ ಆಗಿದ್ದು ನಿಜಾನಾ ಇಲ್ವಾ? ಇದು ಡಿನೋಟಿಫಿಕೇಶನ್ ಆಗಿದ್ದು ತೀರೋಗಿರೋ ವ್ಯಕ್ತಿಯ ಹೆಸರಿಗೆ ಹೌದಾ ಇಲ್ಲವಾ? ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟಾಗ ಆ ಜಮೀನಿನ ಮಾಲೀಕರು ಸತ್ತೋಗಿದ್ದು ನಿಜಾನಾ ಇಲ್ಲವಾ? ನೀವೇ ಹೇಳಿದ್ರಿ ಮೈಸೂರಿನಲ್ಲಿ ಹೇಗೆ ಸತ್ತೋಗಿರೋರ ಹೆಸರಿಗೆ ಡಿನೋಟಿಫೈ ಮಾಡ್ತಾರೆ ಅಂತ. ಕಂಗೇನಹಳ್ಳಿ ಸರ್ವೆ ನಂಬರ್ ಡಿನೋಟಿಫೈ ಆಗಿದ್ದು ಬದುಕಿರೋರ್ಗೆ ಆಯ್ತಾ, ಸತ್ತೋಗಿದ್ದವ್ರಿಗೆ ಆಯ್ತಾ? ಅಲ್ಲಿ ಕೂಡ ಅದು ಬಂದಿದ್ದು ಅವ್ರ ಬಾಮೈದಾಗೆ, ಇಲ್ಲೂ ಕೂಡ ಬಾಮೈದಾಗೆ. ಹಾಗಾದ್ರೆ ಸತ್ಯ ಹರಿಶ್ಚಂದ್ರನ ತರ ಮಾತಾಡ್ತಾ ಇದ್ದಿದ್ದು ಈಗ ಯಾಕೆ ನಮ್ಮೆಲ್ಲ ನಾವು ಸತ್ಯ ಹರಿಶ್ಚಂದ್ರ ಅಂತ ಕೇಳ್ತೀರಾ? ನಾನು ಯಾವತ್ತೂ ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡೇ ಇಲ್ಲ. ಚುನಾವಣಾ ರಾಜಕೀಯದಲ್ಲಿ ಇರೋರು ಯಾರು ಕೂಡ ಸತ್ಯ ಹರಿಶ್ಚಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬೇರೆಯವ್ರಿಗೊಂದು ಕಾನೂನು, ನಮಗೊಂದು ಕಾನೂನ.
ಬೇರೆಯವರಿಗೆ ನಾವೇನ್ ಕಾನೂನು ಪಾಠ ಮಾಡ್ತೇವೆ ನಮ್ಗೆ ನಾವು ಅದನ್ನ ಅಳವಡಿಸ್ಕೋಬೇಕು.